ಗಿಲ್ಲಿಗೆ ಕಾವ್ಯ ಫ್ಯಾಮಿಲಿ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಗಿಲ್ಲಿಗೆ ಏನಿಷ್ಟಾನೋ ಅದೇ ವಸ್ತುವನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಇದು ಗಿಲ್ಲಿ ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಿದ್ದು ಫ್ಯಾಮಿಲಿ ವೀಕ್. ಹೀಗಾಗಿ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು. ಕಾವ್ಯ ನೋಡಲು ತಾಯಿ ಸಾವಿತ್ರಿ ಹಾಗೂ ತಮ್ಮ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಕೆಲ ಹೊರಗಿನ ವಿಚಾರಗಳನ್ನ ಕಾವ್ಯ ಮತ್ತು ಕಾರ್ತಿಕ್ ಚರ್ಚೆ ಮಾಡಿದ್ರು. ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟಿದ್ರು, ಕಾವ್ಯ ಎಚ್ಚೆತ್ತುಕೊಳ್ಳಿಲ್ಲ. ಪರಿಣಾಮ ಕಾವ್ಯ ಕುಟುಂಬಸ್ಥರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ರು. ಈ ವೇಳೆ ಕಾವ್ಯ ಕಣ್ಣೀರನ್ನ ಸುರಿಸಿದ್ರು. ಬಿಗ್ ಬಾಸ್ ಬಳಿ ಪರಿಪರಿಯಾಗಿ ಬೇಡ್ಕೊಂಡ್ರು. ಇನ್ನು ಮುಂದಿನ ಚಟುವಟಿಕೆಯಲ್ಲೂ ಕೂಡ ಕಾವ್ಯ ಸಿಕ್ಕಾಪಟ್ಟೆ ಡಲ್ ಆಗಿದ್ರು. ಆಗ ಗಿಲ್ಲಿ ತಾಯಿಯೇ ಕಾವ್ಯರನ್ನ ಸಮಾಧಾನ ಕೂಡ ಮಾಡಿದ್ರು. ಆನಂತರ ಫ್ಯಾಮಿಲಿ ವೀಕ್ ಮುಗಿದು ಗಿಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಕೂಡ ಆದ್ರು. ಆದ್ರೆ ಅತಿಥಿಗಳು ಬೇಸರದಿಂದ ಹೊರ ನಡೆದ ಉದಾಹರಣೆ ಇಲ್ಲ ಎಂದು ಕಾವ್ಯ ಫ್ಯಾಮಿಲಿಗೆ ಬಿಗ್ ಬಾಸ್ ಮತ್ತೊಂದು ಚಾನ್ಸ್ ಅನ್ನ ನೀಡಿದ್ರು. ಕಾವ್ಯ ಭೇಟಿ ಮಾಡಲು ತಾಯಿ ಸಾವಿತ್ರಿ ಹಾಗೂ ತಂದೆಗೆ ಬಿಗ್ ಬಾಸ್ ಎರಡನೇ ಅವಕಾಶವನ್ನ ಕಲ್ಪಿಸಿದ್ರು. ಇದರಿಂದ ಕಾವ್ಯ ಸಿಕ್ಕಾಪಟ್ಟೆ ಖುಷಿಯಾದ್ರು. ಮನೆಯ ಸದಸ್ಯರು ಕೂಡ ಕಾವ್ಯಗೆ 3 ಜನರನ್ನ ನೋಡುವ ಅವಕಾಶ ಸಿಕ್ತು ಅಂತ ಹೇಳಿ ಕಾಲೆಳೆದ್ರು. ಇನ್ನು ಕಾವ್ಯ ತಂದೆ ತಾಯಿ ಒಳಗೆ ಬಂದು ಕಾವ್ಯಳನ್ನ ಮಾತಾಡಿಸಿದ್ರು. ನಂತರ ಗಿಲ್ಲಿ ನಟನಿಗಾಗಿ ಕಾವ್ಯ ತಂದೆ ಉಡುಗೊರೆಯೊಂದನ್ನ ತಂದಿದ್ರು. ಅದೇನಪ್ಪಾ ಅಂದ್ರೆ ಬೆಳ್ಳಿಯ ಬ್ರಾಸ್ಲೈಟ್. ಈ ರೀತಿಯ ಬೆಳ್ಳಿ ಬ್ರಾಸ್ಲೈಟ್ ಗಿಫ್ಟ್ ಆಗಿ ಕೊಡೋದಕ್ಕೆ ಒಂದು ಕಾರಣ ಇದೆ. ಈ ಕಾರಣ ಏನು ಅಂತ ಕಾವ್ಯ ತಂದೆಗೆ ಹೇಳಿದ್ದಾರೆ. ಆಗಾಗ ರಘು ಕೈಯಿಂದ ಗಿಲ್ಲಿ ನಟ ಬ್ರೇಸ್ಲೆಟ್ ಅನ್ನ ಇಸ್ಕೊಳ್ತಾ ಇದ್ರು. ಅದಕ್ಕಾಗಿ ನಾವು ಬ್ರೇಸ್ಲೆಟ್ ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಕಾವ್ಯ ತಂದೆ ಹೇಳಿದ್ದಾರೆ. ಗಿಲ್ಲಿ ಯಾವತ್ತೂ ನಿನ್ನನ್ನ ಬಿಟ್ಕೊಡ್ಲಿಲ್ಲ, ನೀನು ಬಿಟ್ಕೊಡ್ಬೇಡ, ಗಿಲ್ಲಿನ ಅಣ್ಣ ಅಂತ ಕರಿಬೇಡ, ನೀವು ಫ್ರೆಂಡ್ಸ್ ಅಂತ ಕಾವ್ಯಗೆ ತಾಯಿ ಸಾವಿತ್ರಿ ಸೂಚಿಸಿದ್ರು. ನಿನ್ನ ಮತ್ತು ಗಿಲ್ಲಿಯ ಸ್ನೇಹ ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ ತಮ್ಮ ಕಾರ್ತಿಕ್ ತಿಳಿಸಿದ್ರು. ಇದು ಮೂಲ ನಿಯಮದ ಉಲ್ಲಂಘನೆ ಆಗಿದ್ದಕ್ಕಾಗಿ ಕಾವ್ಯ ತಮ್ಮ ಹಾಗೂ ತಾಯಿಯನ್ನ ಬಿಗ್ ಬಾಸ್ ಮೊದಲು ಹೊರ ಕಳಿಸಿದ್ರು. ಇದೀಗ ಮತ್ತೆ ಮನೆಯೊಳಗೆ ಎಂಟ್ರಿ ಕೊಟ್ಟಂತ ಕಾವ್ಯ ತಂದೆ ತಾಯಿ ಗಿಲ್ಲಿಗೆ ದುಬಾರಿ ಬೆಲೆಯ ಬೆಳ್ಳಿಯ ಬ್ರಾಸ್ಲೆಟ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಗಿಲ್ಲಿ ಕೈಗೆ ಬ್ರಾಸ್ಲೆಟ್ ಅನ್ನ ಸ್ವತಃ ಕಾವ್ಯ ತಂದೆ ತೊಡಿಸಿದ್ದಾರೆ. ಇಬ್ಬರ ಫ್ಯಾನ್ಸ್ಗೆ ಇದಕ್ಕಿಂತ ಖುಷಿ ಇನ್ನೇನಿದೆ. ಅಂದಾಗೆ ಗಿಲ್ಲಿ ಸಹ ಖುಷಿ ಪಟ್ಟಿದ್ದಾರೆ. ನಿಮ್ಗೆ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.